ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ವಿಚಾರ ಭಾರತದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಪರಿಷ್ಕರಣೆಯನ್ನು ಮಾಡಲಾಗಿದೆ. ಹೊಸ ಫ್ಯಾಕ್ಟ್ ಶೀಟ್ ರಿಲೀಸ್ ಮಾಡಿರುವಂತದ್ದು ಅಮೆರಿಕ. ನಮ್ಮ ದ್ವಿದಳ ಧಾನ್ಯಕ್ಕೆ ಭಾರತದ ವಿನಾಯಿತಿ ಇಲ್ಲ. ಡಿಜಿಟಲ್ ಸೇವಾ ತೆರಿಗೆ, ಕೃಷಿ ಉತ್ಪನ್ನ ವಿಷಯ ಡಿಲೀಟ್ ಮಾಡಲಾಗಿದೆ. ಭಾರತದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಟ್ರಂಪ್ ಉಲ್ಟಾ ಹೊಡೆದ್ರ ಅನ್ನುವಂತ ಪ್ರಶ್ನೆ ಕೂಡ ಇದ್ದಿರುವಂತದ್ದು. ಮಾತುಕತೆ ಮುಂದುವರೆದ್ರೆ ಮತ್ತಷ್ಟು ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. ಮಾರ್ಚ್ ಎಂಡಿಗೆ ಇದರ ಅಫಿಷಿಯಲ್ ಏನಾಗಿದೆ ತೀರ್ಮಾನಗಳು ಅಂತ ಗೊತ್ತಾಗುತ್ತೆ. ಉಭಯ ದೇಶಗಳ ಹಿತಾಸಕ್ತಿಗೆ ಆದ್ಯತೆ ಅಂತ ಟ್ರಂಪ್ ಹೇಳಿದ್ದಾರೆ. ಆತಂಕಕ್ಕೀಡಾಗಿದ್ದಂತ ಭಾರತದ ರೈತರಿಗೆ ಸ್ವಲ್ಪ ನಿರಾಳ ಆದಂತೆ ಕೂಡ ಆಗ್ತಾ ಇರುವಂಥದ್ದು. ಇದ್ರ ಬಗ್ಗೆ ಮಾತನಾಡೋಣ. ಪಟೇಲಲ್ಲಿ ಅಮೆರಿಕದ ಒತ್ತಡಕ್ಕೆ ಭಾರತ ಬಗ್ಗಿಲ್ಲ ಅಂತ ಕಾಣಿಸುತ್ತೆ. ಅದಕ್ಕೂ ಮುಂಚೆ ರಾಹುಲ್ ಗಾಂಧಿ ಅವರ ಒಂದು ಬೈಟ್ ಇದೆ, ನೋಡ್ಕೊಳ್ಳೋಣ. Sold India. Are you not ashamed of selling India? Yes. Do you have no shame of selling India? You have sold our mother, Bharat Mata. Do you have no shame that the Prime Minister would not sell India under normal circumstances? Mr. Rahul, address to the chair, please. He has sold India because they are choking him. They've got a grip on his neck. स्पीकर साहब, मैंने बोला जब चोक लगाते हैं दूसरे व्यक्ति की आंख में देखते हो तो डर दिखता है सर. पीएम की आंख में डर दिखता है, दिख रहा है सर. राहुल जी ने कहा कि हमारा देश, भारत देश को आपने सेल कर दिया है. मैं सदन में कहना चाहता हूं, आज तक कोई माइके लाल पैदा नहीं हुआ जो भारत को सेल कर सकता है, कोई खरीद सकता है. नहीं हो सकता है. ತರಣ ಪಟೇಲ್, ಇಲ್ಲಿ ಫ್ಯಾಕ್ಟ್ ಶೀಟ್ ಬದಲಾವಣೆ ಮಾಡಿರುವಂಥದ್ದು ನೋಡ್ತಾ ಇದ್ರೆ ನಾನು ಅನ್ನೋದಕ್ಕಿಂತ ನಾವು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅನ್ನುವಂಥದ್ದನ್ನ ವ್ಯಾಪಾರದಲ್ಲಿ ತೋರಿಸ್ತಾ ಇದೆ ಭಾರತ. ನಿಮಗೆ ಯಾರು ಏನು ಹೇಳ್ಬಿಟ್ಟು ಇಡೀ ಜಗತ್ತಲ್ಲಿ ಅಮೆರಿಕ ಅಂತ ದೇಶ ಎಲ್ಲ ಒಂದು ಕಡೆ ಸ್ನೇಹ ಸಂಪಾದನೆಗೆ ಇನ್ನೊಂದು ದೇಶದ ಜೊತೆ ಚೆನ್ನಾಗಿದೆ ಅಂತ ಹೇಳಿದರೆ ಅದು ಶುದ್ಧಾನುಶುದ್ಧ ಅಮೆರಿಕ ಅನ್ನೋದಂಥದ್ದು ಅದು ವ್ಯಾಪಾರಿ ದೇಶ. ಅವರ ದೇಶಕ್ಕೆ ಏನೆಲ್ಲ ಲಾಭ ಆಗಬೇಕು ಆರ್ಥಿಕವಾಗಿ, ಆ ಲಾಭ ಉದ್ದೇಶದಿಂದಲೇ ಎಲ್ಲರನ್ನೂ ಸ್ನೇಹ ಮಾಡ್ತಕ್ಕಂಥದ್ದು. ನಿಮಗೆ ಗೊತ್ತಿರ್ಬೋದು, ನಿನ್ನೆ ಅಷ್ಟೇ ಪಾಕಿಸ್ತಾನದ ರಕ್ಷಣಾ ಸಚಿವ ಹೇಳ್ತಾನೆ, ಅಮೆರಿಕದ ಜೊತೆಗಿನ ಈ ಹಿಂದಿನ ಅನೇಕ ಒಪ್ಪಂದಗಳಿಂದ ಇವತ್ತು ನಾವು ಅವ್ರನ್ನ ಟಾಯ್ಲೆಟ್ ಪೇಪರ್ ಥರ ಆಗಿದ್ದೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರೆ, ಅಂದರೆ ಅವರು ಮಾಡ್ತಕ್ಕಂಥ ಎಲ್ಲ ಒಪ್ಪಂದಗಳು ಕೂಡ ಅವರ ಲಾಭದಾಯಕ ಉದ್ದೇಶವನ್ನೇ ಹೊಂದಿರ್ತಾರೆ. ಎಸ್, ಅಫ್ಕೋರ್ಸ್, ಈಗ ಅಮೆರಿಕದ ಅನೇಕ ಕೃಷಿ ಉತ್ಪನ್ನಗಳಿಗೆ ನಿಮಗೆ 0% ನಮ್ಮಲ್ಲಿ ಟ್ಯಾಕ್ಸ್ ಇಲ್ದಲೆ ನಮ್ಮ ದೇಶಕ್ಕೆ ಬಂದರೆ ನಮ್ಮ ದೇಶದ ರೈತ ಏನಾಗಬೇಕು? ಈಗಾಗಲೇ 60% ಈ ದೇಶದಲ್ಲಿ ಕೃಷಿಕರಿದ್ದಾರೆ ಅಂತ ಹೇಳ್ತಾರೆ. 60% ಇವತ್ತಿನ ದಿನಮಾನ ಲೆಕ್ಕಾಚಾರ 60% ಇಲ್ಲ, ನನ್ನ ಪ್ರಕಾರ 45-50% ಇರ್ಬೋದು. ನಿಮಗೆ ಈ ದೇಶದ ಬೆನ್ನೆಲುಬೆ ರೈತರು. ನಿಮಗೆ ತೊಗರಿ ಬೆಳೆ ರೈತ ಎಲ್ಲ ಹೋಗ್ತಾನೆ, ಅವ್ರದ್ದು ವ್ಯಾಪಾರ ಜಾಸ್ತಿ ಆಗುತ್ತೆ. ನಿಮಗೆ ಟ್ಯಾಕ್ಸ್ ಇದ್ದಲ್ಲ ಅಂತ ಹೇಳಿದ್ರೆ ಅವರು ಹೆಚ್ಚು ಇಂಡಿಯಾಗೆ ಏನು ರಫ್ತು ಮಾಡ್ತಾರೆ. ಇಲ್ಲಿನ ಪರಿಸ್ಥಿತಿ ಏನಾಗಬೇಕು? ಸುಮಾರು 5 ವರ್ಷಗಳಲ್ಲಿ ಒಟ್ಟಾರೆ ಲೆಕ್ಕಾಚಾರದ ಪ್ರಕಾರ ಸುಮಾರು 46 ದಶಲಕ್ಷ ಕೋಟಿ ಟರ್ನ್ ಓವರ್ ಆಗುತ್ತಕ್ಕಂಥದ್ದು. ಅಂದರೆ ಅವರ ವ್ಯಾಪಾರಿ ಮನೋಭಾವ ಯಾವ ರೀತಿ ಇದೆ ಅಂತೇಳಿ, ನಮಗೆ 18% ಟ್ಯಾಕ್ಸ್ ಹಾಕ್ತಾರೆ, ಆದರೆ ನಾವು ಮಾತ್ರ ಅವರಿಗೆ 0% ಟ್ಯಾಕ್ಸ್ ಹಾಕಿ ತಗೋಬೇಕಾ ಅನ್ನೋದು ಈಗ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಈಗ ನಿಮಗೆ ಈ ಹಿಂದೆ ಕೂಡ ಮನಮೋಹನ್ ಸಿಂಗ್ ಅವರು ಇದ್ದಂಥ ಸಂದರ್ಭದಲ್ಲಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ವಿಚಾರದಲ್ಲೂ ಕೂಡ ಎಲ್ಲ ಒಂದು ಕಡೆ ಅಮೆರಿಕ ಜೊತೆ ಒಪ್ಪಂದ ಮಾಡುವ ಸಂದರ್ಭದಲ್ಲಿ ಅವತ್ತು ಕೂಡ ಅಮೆರಿಕ ಲಾಭದಾಯಕ ಉದ್ದೇಶದಿಂದ ಆರ್ಥಿಕ ಒಪ್ಪಂದಗಳನ್ನ ಮಾಡಲಿಕ್ಕೆ ಮುಂದಾಯಿತು ಮತ್ತು ಒಂದಷ್ಟು ಮಾಡ್ಕೊಳ್ತು. ಅವತ್ತು ದಿನಗಳಲ್ಲಿ ದೇಶಾದ್ಯಂತ ರೈತರು ಭುಗಿಲೆದ್ರು, ದೊಡ್ಡ ಮಟ್ಟದ ಹೋರಾಟಗಳು ಕೂಡ ಆಗಿದ್ದು. ಇವತ್ತು ಕೂಡ ಮತ್ತೆ ಹೋರಾಟಗಳು ಆರಂಭ ಆಗಿರ್ತಕ್ಕಂಥದ್ದು. ಎಲ್ಲ ಕಾರ್ಮಿಕ ವಲಯ ಇರ್ತಕ್ಕಂಥದ್ದು, ಕೃಷಿ ವಲಯದಿಂದ ಎಲ್ಲ ಹೋರಾಟಗಳು, ವಿರೋಧಗಳು ಮತ್ತು ವಿಪಕ್ಷಗಳ ವಿರೋಧಗಳು ಬಂದ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಭಾರತದ ಜೊತೆಗಿನ ಡೀಲ್ ಬಿದ್ದೋಗುತ್ತೆ ಎಂಬ ಆತಂಕ ಕೂಡ ಅಮೆರಿಕ ಕೂಡ ಇರತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ಫ್ಯಾಕ್ಟ್ ಶೀಟ್ ಹೆಸರಿನಲ್ಲಿ ಇಲ್ಲ, ನಾವು ಭಾರತದ ರೈತರಿಗೆ ಅನ್ಯಾಯ ಮಾಡ್ತಿಲ್ಲ, ಭಾರತದ ಅನೇಕ ಸರಕುಗಳು ಕೂಡ ನಾವು ಟ್ಯಾಕ್ಸ್ ಆಗ್ತಾ ಇಲ್ಲ, ಮತ್ತು ನಮ್ಮ ಸರಕುಗಳು ಕೂಡ ಅದರಲ್ಲೂ ಕೂಡ ಬೇಳೆ ಸೇರಿದಂತೆ ಕೆಲವೊಂದು ಕೃಷಿ ಉತ್ಪನ್ನಗಳನ್ನು ನಾವು ನಿಮಗೆ ರಫ್ತು ಮಾಡ್ತಿಲ್ಲ ಅನ್ನೋ ಮುಖಾಂತರ ಎಲ್ಲ ಒಂದು ಕಡೆ ಈ ಡೀಲ್ ಬಿದ್ದೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಅಮೆರಿಕ ಈಗ ಮಧ್ಯಪ್ರವೇಶ ಮಾಡಿರ್ತಕ್ಕಂಥದ್ದು. ಮಧು, ಇಲ್ಲಿ ಬದಲಾವಣೆ ಅನ್ನುವಂಥದ್ದು ನೋಡ್ತಾ ಇದ್ರೆ ಇನ್ನೂ ಟೈಮ್ ಇದೆ, ಸಾಕಷ್ಟು ಇನ್ನೂ ಬದಲಾವಣೆ ಆಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಭಾರತ ಇವ್ರು ಒತ್ತಡಕ್ಕೆ ಮಣಿದಿಲ್ಲ ಅನ್ನುವಂಥದ್ರ ಒಂದು ಸ್ಪಷ್ಟ ಸಂದೇಶ ಕಾಣಿಸ್ತಾ. ಅಬ್ಸಲ್ಯೂಟ್ಲಿ ಬಾರ್ಗೇನಿಂಗ್ ಪವರ್ ಏನಿದೆ, ಆ ಒಂದು ಬಾರ್ಗೇನಿಂಗ್ ಪವರನ್ನ ಭಾರತ ನಿಜಕ್ಕೂ ಕೂಡ ಅದರ ಒಂದು ಸಾವರನ್ ಪವರ್ನ ಇಟ್ಕೊಂಡಿದೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಇಲ್ಲ ಅಂದಿದ್ರೆ ಅವರು ಏಕಮುಖೇನ ಮಾಡ್ತಾ ಇದ್ರು. ಈ ಹಿಂದೆ ಹೇಳಿಕೆಗಳನ್ನು ಕೊಟ್ಟಂತ ಸಂದರ್ಭದಲ್ಲಿ ಸುಂಕ, ಅದರ ಮೇಲೆ ಪ್ರತಿ ಸುಂಕ ರೆಸಿಪ್ರೋಕಲ್ ಟ್ಯಾರಿಫ್ ಆಗ್ತಂಥ ಸಂದರ್ಭದಲ್ಲೇ ಭಾರತ ಈಲ್ಡ್ ಆಗಲಿಲ್ಲ. ಸೊ ಅದನ್ನು ವೆಯ್ಟ್ ಆ್ಯಂಡ್ ವಾಚ್ ಅನ್ನೋ ರೀತಿ ನೋಡ್ತು. ಅದಾದಮೇಲೆ ಬೇರೆ FTAಗಳನ್ನು ಮಾಡಿಕೊಡ್ತು, ಮದರ್ ಆಫ್ ಆಲ್ ಡಿಟ್ಸ್ ಅಂತ ಜೊತೆಗಾಯಿತು. ಅದೆಲ್ಲ ಆದಮೇಲೆ ಅಮೇರಿಕಾಗೆ ಸ್ವಲ್ಪ ಎಲ್ಲೋ ಮಿಸ್ ಹೊಡಿತಾ ಇದೆ ಅಂದಮೇಲೆ ಅವರ ಒಂದು ಪರಮಾಪ್ತ ಅವ್ರನ್ನ ಇಲ್ಲಿ ಅಂಬಾಸಿಡರ್ ಆಗಿ ಕಳಿಸಿ ಸ್ವಲ್ಪ ಪುಷ್ ಮಾಡಿಸಿ ಟ್ರಂಪು ಎಲ್ಲ ಅವ್ರಿಗೆ ಬೇಕಿರೋ ಅವ್ರಿಗೆ ಬ್ಯಾಕ್ ಫೈರ್ ಆಗ್ತದೆ ಅಂತ ಗೊತ್ತಾದ ಮೇಲೆ ಮೂವ್ ಮಾಡಿಸಿದ್ದಾರೆ. ಸೊ ಈಗ ಒಂದು ಫ್ರೇಮ್ ವರ್ಕ್ಗೆ ಬಂದಿದೆ.
ನಾಟ್ ಎಟ್ ಸೈನ್ಡ್ ದ ಡೀಲ್ ಕಂಪ್ಲೀಟ್ಲಿ. ಸೊ ಈಗಿರುವಂಥ ಸಂದರ್ಭದಲ್ಲಿ ಫ್ಯಾಕ್ಟ್ ಶೀಟ್ನ ಇಟ್ಕೊಂಡು ಅಪೋಸಿಷನ್ನು ಸೆಲ್ ಮಾಡಿದೆ ಮತ್ತೊಂದು ಅಂತ ಮಾತನಾಡ್ತಾ ಇದ್ದಾರೆ. ಆದರೆ ಇದೇ ಮೋದಿಯವರು 1 ವರ್ಷದ ಹಿಂದೆ ಹೇಳಿದ್ದಾರೆ, ನನ್ನ ಸ್ಥಾನ ಮತ್ತೊಂದು ಮಗದೊಂದು ಏನೂ ಇಲ್ಲ, ಯಾವ್ದು ಏನೇ ಆಗಲಿ, ಆದರೆ ಇಲ್ಲಿನ ರೈತರ ಹಿತಾಸಕ್ತಿಗಳನ್ನು ಬಲಿ ಕೊಡೋ ಮಾತೇ ಇಲ್ಲ, ಯಾರಿಗೆ ಯಾವುದೇ ಒಂದು ಟ್ರೇಡ್ ಟೆರರಿಸಮ್ ಮಾಡುವಂಥ ಜನಗಳಿಗೆ ಅವ್ರ ಇನ್ಫ್ಲುಯೆನ್ಸ್ಗೆ ಬಗ್ಗುವಂಥ ಮಾತಿಲ್ಲ ಅಂತ ಅದು ನೇರವಾಗಿ ಅಮೆರಿಕಕ್ಕೆ ಹೇಳಿದ್ದು ಮತ್ತು ಇವತ್ತಿಗೂ ಕೂಡ ಅದು ದಾಖಲಾಗಿರುವಂಥದ್ದು. ಸೊ ಅಂಥದ್ದೊಂದು ದೊಡ್ಡ ಹೇಳಿಕೆಯನ್ನು ಕೊಟ್ಟು ಅಷ್ಟೆಲ್ಲ ಪ್ರತಿರೋಧವನ್ನು ತೋರಿ ಇಷ್ಟು ದಿನ ಮಾಡಿಕೊಂಡು ಮತ್ತು ಇಷ್ಟೆಲ್ಲ ಕುಷನ್ ಸಿಕ್ಕದ ಮೇಲೆ GST ರಿಲ್ಯಾಕ್ಸೇಷನ್ ಮಾಡಿ ಇನ್ಫ್ಲೇಷನ್ನ ಮ್ಯಾನೇಜ್ ಮಾಡಿಕೊಂಡು GDP ಗ್ರೋತನ್ನು ಮ್ಯಾನೇಜ್ ಮಾಡಿಕೊಂಡು ಮತ್ತು ಬೇರೆ ಬೇರೆ FTIಗಳನ್ನೆಲ್ಲ ಮಾಡ್ಕೊಂಡ ಮೇಲೆ ಈಗ ಯಾಕೆ ಅಮೆರಿಕಕ್ಕೆ ಶರಣ ಆಗಬೇಕು? ಕಾಮನ್ ಸೆನ್ಸ್ ಅಲ್ವಾ ಅದು? ಸೊ ಆ ಹಿನ್ನೆಲೆಯಲ್ಲಿ ಒಂದು ಪೊಲಿಟಿಕಲ್ ಸೆನ್ಸಲ್ಲಿ ಫೈಟ್ಗಳು ನಡೀತಾ ಇದೆ, ಆದರೆ ರಿಯಲ್ ಟ್ರೇಡ್ ಸೆನ್ಸಲ್ಲಿ ಇಂಡಿಯಾ ಬಾರ್ಗೇನಿಂಗ್ ಪವರ್ ಏನಿದೆ ಅದನ್ನು ಉಳಿಸ್ಕೊಂಡಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಆ ಕಾರಣಕ್ಕೇ ಧಾನ್ಯಗಳು ಮತ್ತೊಂದು ಎಲ್ಲವನ್ನು ಕೂಡ ರಿವೈಸ್ ಮಾಡಿದೆ. ಅಮೆರಿಕದವ್ರದ್ದು ಬುದ್ಧಿ ಏನು ಚಿವುಟೋದು, ಏನಾದರೂ ಒಂದು ಸ್ಟೆಬಿಲಿಟಿಯನ್ನು ಕದಡುವಂಥ ಪ್ರಯತ್ನವನ್ನು ಎಲ್ಲ ದೇಶಗಳ ಜೊತೆಗೂ ಮಾಡ್ತಾರೆ ಅವರು. ನಮ್ಮದು ಬಿಟ್ಬಿಡಿ, ಒಪ್ಪಂದ ಆಗಿದ್ದಂತಹ ಜಪಾನಲ್ಲೇ ಏನೆಲ್ಲ ಆಯಿತು ವ್ಯತ್ಯಾಸಗಳು, ರೆಜಿಮ್ಗಳೇ ಚೇಂಜ್ ಆದವು. ಸೊ ಹಾಗಾಗಿ ಭಾರತ ಏನು ಅದೆಲ್ಲ ಅರಿವಿರೋದ್ರಿಂದನೇ ಅದೆಂಥ ಯಾವ ಒಂದು ಅವಕಾಶವನ್ನು ಕೊಟ್ಟಿಲ್ಲ. ಮತ್ತು ಆ ನವ್ಯಾರು ಬೇರೆ ಬೇರೆಯವರೆಲ್ಲ ಮಾತನಾಡಿದಂಥ ಟ್ರಂಪ್ನ ಅತ್ಯಾಪ್ತ ಅಧಿಕಾರಿಗಳು ಅಥವಾ ಶ್ವೇತಭವನದ ಅಧಿಕಾರಿಗಳೆಲ್ಲ ಏನೆಲ್ಲ ಮಾತನಾಡಿದರು. ಟ್ರೈನ್ ಪಾಸ್ ಆಗಿದೆ, ಭಾರತ ಮಿಸ್ ಮಾಡ್ಕೊಂಡಿದೆ ಅಮೆರಿಕದ ಜೊತೆಗಿನ ಒಪ್ಪಂದವನ್ನು, ಟೇಬಲ್ಗೆ ಅವರೇ ಬರ್ತಾರೆ ಭಯ ಬಿದ್ದು ಅಥವಾ ಒತ್ತಡದಲ್ಲಿ ಮೋದಿ ಬರ್ತಾರೆ ಅಂತ ಹೇಳಿದರು. ಆದರೆ ಟೇಬಲ್ಗೆ ಬರೋದಲ್ಲ, ಇಂಡಿಯಾನೇ ಟೇಬಲ್ಲು, ಆ ಟೇಬಲ್ಗೆ ಬೇರೆಯವ್ರು ಬರಬೇಕು ಅನ್ನೋ ರೀತಿ ಒಂದು ಸ್ಪಷ್ಟವಾದಂತಹ ಒಂದು ಸಂದೇಶವನ್ನು ಇಡೀ ಗ್ಲೋಬಲ್ ಮೆಸೇಜನ್ನು ಕೊಟ್ಟಿರುವಂಥದ್ದು ಈ ಎಲ್ಲ ಟ್ರೇಡ್ಗಳಲ್ಲಿ ಕಾಣಿಸ್ತಾ ಇದೆ ಮತ್ತು ಇಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳಲ್ಲೂ ಕೂಡ ಕಾಣಿಸ್ತಾ ಇದೆ. ಅದಕ್ಕೋಸ್ಕರನೇ ಅವರು ಕಳಿಸಲ್ಲ ಒಂದು ಮೂಗಿಗೆ ತುಪ್ಪ ಸವರೋ ರೀತಿ ಮ್ಯಾಪನ್ನು ಮ್ಯಾನೇಜ್ ಮಾಡಿಬಿಟ್ಟು ಕೊಟ್ಬಿಡೋಣ ಅಂತ ನೋಡಿದ್ರು. ಬಟ್ ಮ್ಯಾಪ್ ಮಾಡಿದ ಮಾತ್ರಕ್ಕೆ ಭಾವನಾತ್ಮಕವಾಗಿ ಫೂಲ್ ಆಗೋಕ್ಕಾಗಲ್ವಲ್ಲ. ಸೊ ಈಗ ಚೇಂಜ್ ಮಾಡಿದ್ದಾರೆ ಮ್ಯಾಪನ್ನು, POK ಮ್ಯಾಪನ್ನು ಸ್ಟಿಲ್. ಆದರೆ ಅವರು ಮ್ಯಾಪಲ್ಲಿ ತೋರಿಸಿದ ಮಾತ್ರಕ್ಕೆ ವ್ಯತ್ಯಾಸ ಆಗಲ್ಲ, ಅದು ಬೇರೆ ವಿಚಾರ ರಾಜತಾಂತ್ರಿಕವಾಗಿ ಮತ್ತು ಜಿಯೋ ಪಾಲಿಟಿಕ್ಸಲ್ಲಿ. ಈಗ ಅಟ್ ಪ್ರೆಸೆಂಟ್ ನಿಯರ್ ಫ್ಯೂಚರಲ್ಲಿ ಏನು ಬೇಕಿದೆ, FTAನಲ್ಲಿ ಏನು ಕ್ಲಾರಿಟಿ ಬೇಕಿದೆ ಅದನ್ನು ತಗೋಬೇಕು ಅನ್ನೋ ಸಂಕಲ್ಪದಲ್ಲಿ ಭಾರತ ಹಂತದಲ್ಲೂ ಕೂಡ ಒಂದು ರೀತಿ ಗೆದ್ದುಕೊಂಡೇ ಬಂದಿದೆ. ಈಗಲೂ ಕೂಡ ಅದೇ ಕಾಣಿಸ್ತಾ ಇದೆ. ಬಿಯಾಂಡ್ ದಟ್ ಪಾಲಿಟಿಕ್ಸ್ ಅಂತೂ ನಡೆಯುತ್ತೆ ಸ್ಥಳೀಯವಾಗಿ, ಅದು ಇಲ್ಲಿ ನಡೀತಾ ಇರುವಂಥದ್ದು ಸದನದ ಒಳಗೆ ಮತ್ತು ಹೊರಗೆ. ಪೃಥ್ವಿ.